ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ ಸಾಹಿತ್ಯ ಸಂಚಲನದ 5ನೆಯ ಪಠ್ಯ ಬುದ್ಧ ಬಿಸಿಲೂರಿನವನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಂತಹ ಪಠ್ಯದ ಮುಂದುವರೆದ ಭಾಗವನ್ನು ಚರ್ಚಿಸೋಣ. ಲೇಖಕರು ನೇಪಾಳದ ಪ್ರವಾಸಕ್ಕೆ ಹೋಗೋದಕ್ಕಿಂತ ಮುಂಚೆ ಅಂದರೆ ಪ್ಲ್ಯಾನ್ ಮಾಡುವಾಗಲೇ ತಮ್ಮ ಹೆಂಡತಿಗೆ ಹೇಳಿದರು, ಕಠ್ಮಂಡುವನ್ನು ಬಿಟ್ಟರೂ ಚಿಂತೆ ಇಲ್ಲ, ಅಲ್ಲಿ ಅಂದರೆ ಆ ಒಂದು ಪ್ರವಾಸವನ್ನು ಮಾಡದೇ ಇದ್ರೂ ಚಿಂತೆ ಇಲ್ಲ, ಆ ಒಂದು ಪ್ರವಾಸದ ಯೋಜನೆಯಲ್ಲಿರುವಂಥ ಸ್ಥಳವನ್ನು ಬಿಟ್ಟರೂ ಚಿಂತೆ ಇಲ್ಲ, ಆದರೆ ಲುಂಬಿನಿಯಲ್ಲಿ ಹೆಚ್ಚು ಸಮಯವನ್ನು ಕಳಿಬೇಕು ಅನ್ನುವುದನ್ನು ಅವರು ಮೊದಲೇ ತಮ್ಮ ಹೆಂಡತಿಗೆ ಹೇಳಿ ಒಪ್ಪಿಸಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆ ಬುದ್ಧ ಅಲ್ಲಿ ಜನಿಸಿದ್ದ ಅನ್ನುವಂತಹ ಹೆಮ್ಮೆ ಇದೆಯಲ್ಲ, ಅದೇ ಅವರನ್ನು ಹೆಚ್ಚಾಗಿ ಅಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥ ಕುತೂಹಲಕ್ಕೆ ಈ ಒಂದು ತೀರ್ಮಾನವನ್ನು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅವ್ರು ಹೇಳ್ತಾ ಇದ್ರು, ನೋಡಿ, ರಾಜಧಾನಿ ಕಠ್ಮಂಡುವನ್ನು ಬಿಟ್ಟರೂ ಕೂಡ ಚಿಂತೆ ಇಲ್ಲ, ಆದರೆ ಲುಂಬಿನಿ ಅನ್ನುವಂಥ ಒಂದು ಸಣ್ಣ ಊರಿಗೆ ನಾವು ಹೋಗಲೇಬೇಕು, ಜೊತೆಗೆ ಕಡಿಮೆ ಅಂದರೆ ಒಂದು ವಾರವಾದರೂ ಕೂಡ ನಾವಲ್ಲಿ ತಂಗಿರಬೇಕು ಅಂದರೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಕುತೂಹಲ ಅವರಿಗೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅಮೇರಿಕದಂತಹ ದೊಡ್ಡ ದೇಶ ತನ್ನ ಶ್ರೀಮಂತಿಕೆಯ ಜೊತೆಗೆ ದರ್ಪದಿಂದ ಹುಟ್ಟಿಸುವಂತಹ ಆಕರ್ಷಣೆಗಿಂತಲೂ ಕೂಡ ನೇಪಾಳದಂತಹ ಪುಟ್ಟ ಬಡ ದೇಶಗಳು ತಮ್ಮ ಒಡಲಿನಲ್ಲಿ ತುಂಬಿಕೊಂಡಿರುವಂತಹ ಚರಿತ್ರೆ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ಬಡತನದ ಜೊತೆಗೆ ರಾಜಕೀಯ ಅಸ್ಥಿರತೆಗಳಿಂದ ಆಸಕ್ತಿಯನ್ನು ಮೂಡಿಸುತ್ತೆ ಪ್ರವಾಸಿಗರಿಗೆ ಅನ್ನುವುದು ಇವರ ವಾದ. ಲುಂಬಿನಿಯನ್ನು ಸೇರೋದಕ್ಕೆ ಬಹುದೂರದ ರಸ್ತೆಯ ಪಯಣವನ್ನು ಮಾಡಲಿಕ್ಕಿತ್ತು. ಗುಡ್ಡಗಾಡುಗಳನ್ನು ಇಳಿದು ಬಟಾಬಯಲನ್ನು ಹಿಡಿದು ಗಂಟೆಗಟ್ಟಲೆ ಸಾಗುವಂತಹ ಒಂದು ಸ್ಥಳ ಆಗಿತ್ತದು. ವೇಗ ಅನ್ನೋದಂತೂ ಕಾಲಧರ್ಮ ಆಗಿರೋದ್ರಿಂದ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿತ್ತು. ಹಾಗಾಗಿ ನೇಪಾಳದ ಸರ್ಕಾರ ಆ ಪುಟ್ಟ ಊರುಗಳಿಗೆಲ್ಲ ಹೋಗೋದಕ್ಕೆ ಪುಟ್ಟ ಪುಟ್ಟ ವಿಮಾನಗಳ ಒಂದು ನಿಲ್ದಾಣವನ್ನು ನಿರ್ಮಿಸಿ ಸರಿಸುಮಾರು 25 ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವಂತಹ ಸಾಮರ್ಥ್ಯವಿರುವ ವಿಮಾನಗಳನ್ನು ಹಾರಿಸುವಂತಹ ವ್ಯವಸ್ಥೆಯನ್ನು ಮಾಡಿದೆ. ಹಳೆಯ ಮೆಟಡಾರ್ ವ್ಯಾನು ಇರುತ್ತಲ್ಲ, ಆ ರೀತಿಯಾದಂತಹ ಒಂದು ರೂಪವನ್ನು ಹೊಂದಿದ್ದಂತಹ ವಿಮಾನಗಳು. ಅದು ಹೇಗೆ ಹೇಳ್ತಾ ಇದ್ದಾರೆ ನೋಡಿ ಲೇಖಕರು. ಹಳೆ ಮೆಟಡಾರ್ ವ್ಯಾನ್ಗೆ 2 ರೆಕ್ಕೆಯನ್ನು ಜೋಡಿಸಿದ್ರೆ ಹೇಗಿರುತ್ತೋ ನೋಡೋದಕ್ಕೆ ಹಾಗೆ ಇದ್ದಾವೆ ಈ ಒಂದು ಪುಟ್ಟ ವಿಮಾನಗಳು ನೋಡಲಿಕ್ಕೆ. ನೇಪಾಳದಂತಹ ಪುಟ್ಟ ದೇಶದಲ್ಲಿ ಸರಿಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಾರಿಗೆ ಸಂಪರ್ಕಗಳನ್ನು ನಾವು ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವಿಮಾನದ ದರವೂ ಕೂಡ ಶ್ರೀಸಾಮಾನ್ಯನಿಗೂ ಕೂಡ ಕೈಗೆಟುಕುವಂತಹ ರೀತಿಯಲ್ಲಿ ಅವರು ವ್ಯವಸ್ಥೆಯನ್ನು ಗೊಳಿಸಿದ್ದಾರೆ. ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚರಿಸುವಂತಹ ಇವು ವಾರವೊಂದರಲ್ಲಿ ಹಿಮಗಿರಿಯ ಮೇಲೆ ಹಾರಿ ಇಡೀ ನೇಪಾಳದ ದರ್ಶನವನ್ನು ಮಾಡಿಸ್ತವೆ. ಈ ವ್ಯವಸ್ಥೆ ಭಾರತಕ್ಕೂ ಬರಬೇಕು ಅಥವಾ ಅನುಸರಿಸಬೇಕು ಅನ್ನುವಂಥದ್ದು ಲೇಖಕರ ಆಸೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಅತ್ಯಂತ ಶೋಭಾಯಮಾನವಾದಂತಹ, ಭವ್ಯವಾದಂತಹ, ಅಮೋಘವಾದಂತಹ ಸ್ಥಳಗಳಿದ್ದಾವೆ, ಪ್ರವಾಸನೀಯ ಸ್ಥಳಗಳು ಹೆಚ್ಚಾಗಿದ್ದಾವೆ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕೆ. ಕಾರವಾರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನ, ಬೀದರ್, ಚಿತ್ರದುರ್ಗ ಮುಂತಾದ ಊರುಗಳಿಗೆ ಕಡಿಮೆ ದರದಲ್ಲಿ ಒಂದೇ ಗಂಟೆಯಲ್ಲಿ ತಲುಪುವಂತಹ ಅವಕಾಶ ಇದ್ದರೆ ಎಷ್ಟೊಂದು ಸಮಯದ ಉಳಿತಾಯ ಆಗುತ್ತೆ, ಮತ್ತು ನಾವು ಆ ಒಂದು ಪ್ರದೇಶಗಳನ್ನು, ಸ್ಥಳಗಳನ್ನು ಕವರ್ ಅಪ್ ಮಾಡಲಿಕ್ಕೆ, ದರ್ಶನವನ್ನು ಪಡೀಲಿಕ್ಕೆ, ಮಾಹಿತಿ ಪಡೀಲಿಕ್ಕೆ, ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಇವರು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಮಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ರಣಗೊಡುವಂತಹ ಬಿಸಿಲಿಗೆ ಒಡ್ಡಿಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ಇದೆ. ಅಂದರೆ ಬಿಸಿಲೂರಿನವನು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ತಂಪಾಗಿರುತ್ತೆ ಅಂತ ಅಂದ್ಕೊಂಡಿದ್ರು ಲೇಖಕರು. ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಇಲ್ಲ 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 ಬುದ್ಧ ಬಿಸಿಲೂರಿಗೆ ಸಂಬಂಧಪಟ್ಟವನು ಅನ್ನುವಂಥದ್ದು. ಭಾರತದ ಗಡಿಯತ್ತ ಸಮೀಪಿಸುವಾಗ ಲುಂಬಿನಿ ಸಿಗುತ್ತೆ. ಪರ್ವತಗಳು ಕಟ್ಟಿಕೊಡುವಂತಹ ಮಾಯೆಯ ಮಹತ್ವ ತಿಳಿಯುವುದೇ ಆಗ. ಲೇಖಕರಿಗೂ ಒಂದು ತಪ್ಪು ಕಲ್ಪನೆ ಇತ್ತು. ಈ ಲುಂಬಿನಿ ಯಾವುದೋ ಶಿಖರದ ತುದಿಯಲ್ಲಿ, ಅಂದರೆ ಶಿಖರಾಗ್ರದಲ್ಲಿರುವಂಥ ಒಂದು ತಂಪನೆಯ ಊರು ಅನ್ನುವುದು ಅವರ ಅನಿಸಿಕೆ ಆಗಿತ್ತು. ಆದರೆ
ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳನ್ನ ಹಾಗೆ ಅವತರಿಸಿರಬೇಕು ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಖಂಡಿತ ಇಲ್ಲ, ಬುದ್ಧ ಬಿಸಿಲೂರಿನವನು ಅನ್ನೋದು ಅರ್ಥ ಆಯ್ತು ಅವರಿಗೆ. ಜೊತೆಗೆ ಅವರ ಮಗಳು ನೋಡಿ, ಲೇಖಕರ ಮಗಳು ಸಿಹಿ ಆ ಆ ಒಂದು ಬಿಸಿಲಿನ ಝಳವನ್ನು ಅನುಭವಿಸ್ತಾ ಇರುವಾಗ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಅಂತ ಹೇಳಿದ್ಲು. ಅವಳು ಗೊತ್ತಿದ್ದು ಹೇಳಿದ್ಲು, ಗೊತ್ತಿಲ್ಲದೆ ಹೇಳಿರಬಹುದು. ಆದರೆ ಆ ಒಂದು ಹೋಲಿಕೆ ಇದೆ ನೋಡಿ, ಅದು ನಿಜವಿರಬಹುದು ಅನ್ನುವ ರೀತಿಯಲ್ಲಿ ಅಲ್ಲಿ ಆ ಒಂದು ಸಂದರ್ಭಕ್ಕೆ ಸೂಕ್ತ ಆಗ್ತಾ ಇದೆ. 2500 ವರ್ಷದ ಹಿಂದೆ ಬಿಸಿಲು ಇನ್ನೂ ಹೆಚ್ಚಿತ್ತೋ ಏನೋ. ಬುದ್ಧನಿಗೆ ಜ್ಞಾನೋದಯವಾದದ್ದು ಕೂಡ ವೈಶಾಖ ಶುದ್ಧ ಪೌರ್ಣಿಮೆಯ ದಿನದಂದೇ. ನೋಡಿ, ಆ ವೈಶಾಖದ ಹುಣ್ಣಿಮೆ, ಅಲ್ಲೂ ಕೂಡ ಶಾಖ ಇದೆ. ಅವರು ಇಂಗ್ಲೀಷ್ನ ಪದವನ್ನು ಬಳಸ್ತಾರೆ, WHY ಅನ್ನುವಂಥದ್ದನ್ನು. ವೈಶಾಖ, ಶಾಖ ಯಾಕೆ? ಈ ಶಾಖ ಕೇವಲ ಬಿಸಿಲಿನ ಝಳವಲ್ಲ, ಹೃದಯದಲ್ಲಿರು ಅಡಗಿರುವಂತಹ ತಾಪಕ್ಕೂ ಕೂಡ ಇಲ್ಲಿ ಬಿಸಿಲನ್ನು ಹೋಲಿಸ್ತಾ ಇದ್ದಾರೆ, ಶಾಖವನ್ನು ಹೋಲಿಸ್ತಾ ಇದ್ದಾರೆ. ಜೀವನದ ಜಂಜಾಟಗಳು, ಕಷ್ಟ ನಷ್ಟ, ದುಃಖ ದುಮ್ಮಾನಗಳು, ಸಾವು ನೋವುಗಳು, ಇವೆಲ್ಲವನ್ನು ಕೂಡ ಶಾಖಕ್ಕೆ ಇಲ್ಲಿ ಲೇಖಕರು ಹೋಲಿಕೆಯನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಶಾಖ ಅನ್ನುವಂಥದ್ದು ಕೇವಲ ಸಾಂಕೇತಿಕ. ಗೌತಮನಿಗೆ ಅಂಥದ್ದೊಂದು ಉರಿ ಅವನ ಮನೋಲೋಕದಲ್ಲಿ ನಿರಂತರವಾಗಿ ಸುಡ್ತಾ ಇತ್ತು, ದಹಿಸ್ತಾ ಇತ್ತು ಅಂತ. ಅದಕ್ಕೆ ಬಿಸಿಲೂರು ಅನ್ನುವಂತಹ ಆ ಶೀರ್ಷಿಕೆಯನ್ನೇ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಲೇಖಕರು. ಬದುಕು ಅಂದರೆ ಏನು, ಅದರ ಉದ್ದೇಶ ಏನು, ರೋಗ ಮುಪ್ಪು ಮರಣ ಇವುಗಳನ್ನೆಲ್ಲ ಗೆಲ್ಲುವುದಕ್ಕೆ ಸಾಧ್ಯ ಇದೆಯಾ, ಆ ಮನುಷ್ಯನ ಸಂಕಟಗಳ ಮೂಲ ಯಾವುದಿರಬಹುದು, ಈ ಎಲ್ಲ ಪ್ರಶ್ನೆಗಳು ಕೂಡ ಆ ಬುದ್ಧನನ್ನು ಸುಡ್ತಾ ಇತ್ತು. ಅದಕ್ಕೆ ಶಾಖ, ಬಿಸಿಲೂರು. ತಾನು ದೊರೆಮಗನಾಗಿದ್ದರೂ ಕೂಡ, ನಾಳೆ ಚಕ್ರವರ್ತಿಯಾಗಿಯೂ ಕೂಡ, ಸೇನೆ ಖಜಾನೆ ಎಲ್ಲವನ್ನ ಬಳಸಿದ್ರೂ ಸಹಿತ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ದೊರಕುವುದಕ್ಕೆ ಸಾಧ್ಯವಾ? ಇಲ್ಲ ಅನ್ನೋದು ಖಚಿತ. ಏಕಾಂತದ ಸನ್ಯಾಸದ ಹಾದಿಯನ್ನು ಹುಡುಕಿಕೊಂಡ ಆಗಿನ ಕಾಲಕ್ಕೆ ಬುದ್ಧನಿಗೆ ಪ್ರಬುದ್ಧರಾದಂತಹ ಸರಿಸುಮಾರು 30,000 ಜನ ಶಿಷ್ಯಂದರಿದ್ದರಂತೆ. ಈ ಪ್ರಖರತೆಯನ್ನು, ಉತ್ಕರ್ಷವನ್ನು, ಅಪಾರ ಸಹಿಷ್ಣುಗುಣವುಳ್ಳಂತಹ ಹಿಂದೂ ಧರ್ಮ ತಾಳಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆವತ್ತಿನ ಪರಿಸ್ಥಿತಿಯಲ್ಲಿ. ಆದರೆ ಬೌದ್ಧ ಧರ್ಮವನ್ನು ಚೀನಾ, ಜಪಾನ್, ಥಾಯ್ಲ್ಯಾಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ ಇನ್ನೂ ಮುಂತಾದ ದೇಶಗಳು ಪ್ರೀತಿಯಿಂದ ಬರಮಾಡಿಕೊಂಡು ಅಪ್ಪಿಕೊಂಡು ಆ ಒಂದು ಧರ್ಮವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದ್ವು ಅನ್ನುವಂಥದ್ದು ಲೇಖಕರ ಈ ಒಂದು ಲೇಖನದ ಅಭಿಪ್ರಾಯ.